ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವಿನ ಸಮರ ಮತ್ತೆ ತಾರಕಕ್ಕೇರಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಗ್ಗೆರೆಯಲ್ಲಿ 680 ಬಿಜೆಪಿ ಮತದಾರರನ್ನ ಲಿಸ್ಟ್ನಿಂದ ಅಧಿಕಾರಿಗಳು ತೆಗೆದಿದ್ದಾರೆಂದು ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಸುರೇಶ್ ಗೌಡ, ಈ ಬಗ್ಗೆ ತಾವು ಡಿಸಿಗೆ ದೂರು ನೀಡಿದ್ದೇವೆ, ಸರಿಪಡಿಸದಿದ್ದರೆ ಮತದಾನ ಬಹಿಷ್ಕಾರ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಅಲ್ಲದೆ ಇದರ ಹಿಂದೆ ಹಾಲಿ ಶಾಸಕರಾದ ಜೆಡಿಎಸ್ನ ಗೌರಿಶಂಕರ್ ಕುಮ್ಮಕ್ಕಿದೆ ಎಂದು ಆರೋಪಿಸಿದರು. ಕೂಡಲೇ ಅಕ್ರಮದಲ್ಲಿ ತೊಡಗಿದ್ದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಆದರೆ ಇವತ್ತು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಶಾಸಕರ ಕುಮ್ಮಕ್ಕಿಂದ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಗ್ರಾಮಕ್ಕೆ ಸೇರಿದಂಥ ಸುಮಾರು 680 ಮತದಾರರನ್ನು ಕೈ ಬಿಡಿಸಿರುವಂಥದ್ದು ಬಹಳ ನೋವಿನ ಸಂಗತಿ, ಶೋಚನೀಯ ಸ್ಥಿತಿಯಲ್ಲಿ ಇವತ್ತಿದೆ. ಪ್ರಜಾಪ್ರಭುತ್ವವನ್ನು ಇವತ್ತು ಇಲ್ಲಿರೋ ಶಾಸಕರು ಅಧಿಕಾರಿಗಳು ಶಾಮೀಲಾಗಿ ಸುಮಾರು 700 ಮತದಾರರನ್ನು, ಒಂದೇ ಗ್ರಾಮದ ಮತದಾರರನ್ನು ಕೈ ಬಿಡಿಸಿರುವಂಥದ್ದು. ಇವತ್ತು ಡೆಮೋಕ್ರಸಿ ಅಂತ ನಾವು ಏನು ಸ್ವಾತಂತ್ರ್ಯವನ್ನು ಬ್ರಿಟಿಷರ ವಿರುದ್ಧ ತಂದಿದ್ದೋ ಆ ಸ್ವಾತಂತ್ರ್ಯ ಇವತ್ತು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸತ್ತೋಗಿದೆ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಇವತ್ತು ಹೆಗ್ಗೆರೆ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 8 ಬೂತ್ಗಳಿದೆ. ಆ 8 ಬೂತಲ್ಲಿ ಕೇವಲ 4 ಬೂತ್ಗಳಲ್ಲಿ ಹೆಗ್ಗೆರೆ ಗ್ರಾಮದ ಬೂತ್ ನಂಬರ್ 54ರಲ್ಲಿ 46 ಜನನ, 55ನೇ ಬೂತಲ್ಲಿ 133, ಬೂತ್ ನಂಬರ್ 54 ಕ್ರಮ ಸಂಖ್ಯೆ 54 ಹೆಗ್ಗೆರೆ 46 ಮತದಾರರನ್ನು ಕೈಬಿಟ್ಟಿದ್ದಾರೆ. 55 ಅದೇ ಗ್ರಾಮದ ಬೂತ್ ನಂಬರ್ 55ರಲ್ಲಿ 133 ಜನನ ಕೈ ಬಿಟ್ಟಿದ್ದಾರೆ. ಬೂತ್ ನಂಬರ್ 56ರಲ್ಲಿ ಅದೇ ಗ್ರಾಮದ ಹೆಗ್ಗೆರೆಯಲ್ಲಿ 117 ಮತದಾರರನ್ನ ಕೈ ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ತುಮಕೂರಿನಲ್ಲಿ ಮತ್ತೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ವಾಕ್ಸಮರ ಮುಂದುವರೆದಿದೆ. ಅದರಲ್ಲೂ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ ಅವರು ಬಹಳ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತದಾರರ ಲಿಸ್ಟ್ನಿಂದ ಒಂದೇ ಗ್ರಾಮ ಪಂಚಾಯತಿಗೆ ಸೇರಿದಂಥ ಒಂದಷ್ಟು ಮತದಾರರ ಹೆಸರನ್ನ ಬೇಕು ಅಂತಲೇ ಕೈ ಬಿಡಲಾಗಿದೆ ಅನ್ನುವಂಥದ್ದು. ಸೊ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ? ಲಿಖಿತ, ಇವತ್ತು ತುಮಕೂರಿನಲ್ಲಿ ಮಾಜಿ ಶಾಸಕ ಬಿಜೆಪಿಯ ಸುರೇಶ್ ಗೌಡ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲಿ ಒಂದು ಗಂಭೀರ ಆರೋಪ ಏನಂದ್ರೆ 680ಕ್ಕೂ ಹೆಚ್ಚು ಮತದಾರರನ್ನ, ಅದರಲ್ಲೂ ಹಿಂದೂ ಅಂದ್ರೆ ಬಿಜೆಪಿ ಮತದಾರರನ್ನ ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಲಾಗಿದೆ ಅಂತ ಆರೋಪನ ಮಾಡಿದ್ದಾರೆ. ಆದ್ರೆ ಈ ಒಂದು ಗ್ರಾಮ ಪಂಚಾಯತ್ ಹತ್ತಿರ ಹೆಗ್ಗೆರೆ ಗ್ರಾಮ ಪಂಚಾಯತ್, ಅದೇ ಗ್ರಾಮ ಪಂಚಾಯತ್ ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಅಧಿಕಾರಿಗಳು ನೇರ ಹೊಣೆ ಆಗ್ತಾರೆ. ಈ ಸಂಬಂಧಪಟ್ಟ ನಾನು ಚುನಾವಣಾಧಿಕಾರಿಗಳಿಗೆ ದೂರನ ಕೊಡ್ತೀನಿ ಅಂತ ಹೇಳಿದ್ರೆ, ಇದರ ಹಿಂದೆ ಶಾಸಕರು ಮತ್ತೆ ಅಧಿಕಾರ ಕೈವಾಡ ಇದೆ ಅಂತ ಅವ್ರು ನೇರವಾಗಿ ಆರೋಪ ಮಾಡಿದ್ದಾರೆ. ಆ ಗೌರಿಶಂಕರ್ ಇದನ್ನ ಅಲ್ಲಿಗೆ, ಯಾಕಂದ್ರೆ ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ಯಾಕಂದ್ರೆ ಒಂದು ಮತದಾರ ಪಟ್ಟಿ ಸಿದ್ಧ ಮಾಡೋದು ಅಧಿಕಾರಿಗಳು, ಇದರಲ್ಲಿ ಹಿಂದೂಗಳು ಯಾರು, ಮುಸ್ಲಿಮ್ಸ್ ಯಾರು ಅಥವಾ ಬಿಜೆಪಿ ಮತದಾರರು ಯಾರು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಈ ತರ ಸುರೇಶ್ ಗೌಡರು ಇವತ್ತು ಆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಾರ್ಯಕ್ರಮ ನಾಗವಲ್ಲಿಯಲ್ಲಿ ಇದೆ, ಆ ಕಾರ್ಯಕ್ರಮ ಉದ್ದೇಶ ಇಟ್ಕೊಂಡು ಈ ತರದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಥವಾ ಒಂದು ವೇಳೆ ಅಲ್ಲಿ ಆ ಲೋಪ ಆಗಿದ್ರೆ ನೇರವಾಗಿ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಡಬೇಕು, ಅವರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋತಾರೆ ಅಂತ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಲಿಖಿತ, ಓಕೆ, ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕರೇನಾದ್ರೂ ಸ್ಪಷ್ಟನೆ ನೀಡುವಂತ ಪ್ರಯತ್ನ ಮಾಡಿದ್ದಾರಾ ಹೇಗೆ? ಇಲ್ಲ, ಆದ್ರೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ದೂರವಾಣಿ ಮುಖಾಂತರ ಮಾತಾಡಿದಾಗ ಶಾಸಕ ಗೌರಿಶಂಕರ್ ಆಗಿದ್ದಂದ್ರೆ ಇದು ನಮ್ಮ ವಿರುದ್ಧ ಸುಮ್ಮನೆ ಅಪಪ್ರಚಾರ ಮಾಡುವಂತ ತಂತ್ರಗಾರಿಕೆ, ಇದು ಆರೋಪಕ್ಕೆ ದೂರ ಆಗಿರೋದು. ಹಾಗಾಗಿ ಆ ಚುನಾವಣಾಧಿಕಾರಿಗಳು ಸಂಬಂಧಿಸಿದ ಕ್ರಮ ತಗೋತಾರೆ. ಯಾರ್ದ್ರ ಲೋಪ ಮಾಡಿದ್ರೆ ಅವ್ರ ವಿರುದ್ಧ ಅವರು ಶಿಸ್ತಿನ ಕ್ರಮ ತಗೋತಾರೆ. ಇದ್ರೆ ನನ್ನ ಪಾತ್ರ ಏನಿಲ್ಲ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಈ ಈಗ ತುಮಕೂರು ಗ್ರಾಮಾಂತರದಲ್ಲಿ ಹಾಲಿ ಮತ್ತೆ ಮಾಜಿಗಳ ಶಾಸಕರ ನಡುವಿನ ಪೈಪೋಟಿ ಒಂದು ತಾರಕಕ್ಕಿರುತ್ತೆ. ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಒಂದಿಲ್ಲೊಂದು ಕಾಂಟ್ರವರ್ಸಿಗಳು ಇಲ್ಲಿ ಆರಂಭ ಆಗ್ತಾ ಇದೆ. ಹಾಗಾಗಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಈಗ ಸುರೇಶ್ ಗೌಡ ಅವರು ಏನು ದೂರನ್ನ ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ, ದೂರ ಕೊಟ್ಟ ನಂತರ ಚುನಾವಣಾಧಿಕಾರಿಗಳು ಯಾರ ವಿರುದ್ಧ ಕ್ರಮ ತಗೋತಾರೆ, ಏನು ಡಿಲೀಟ್ ಆಗಿರೋರು ಅಥವಾ ಆ ಮತದಾರರ ಪಟ್ಟಿಯಿಂದ ಏನು ಡಿಲೀಟ್ ಆಗಿರ್ತಕ್ಕಂಥ ಆ ಹೆಗ್ಗೆರೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಮತದಾರರನ್ನ ಮತ್ತೆ ಪಟ್ಟಿಗೆ ಸೇರಿಸ್ಕೋತಾರ ಅನ್ನೋದನ್ನ ಆ ಚುನಾವಣಾಧಿಕಾರಿಗಳೇ ಆ ಒಂದು ಸ್ಪಷ್ಟ ಮಾಹಿತಿ ಕೊಡ್ಬೇಕಾಗುತ್ತೆ. ಲಿಖಿತ, ಓಕೆ, ಧನ್ಯವಾದ ಮಾಹಿತಿಗಾಗಿ ಯೋಗೇಶ್.